ಯುವಜನತೆಯನ್ನ ಮತ್ತು ಸಮಾಜವನ್ನ ಕಾಡುತ್ತಿರುವ ಮಾದಕ ದ್ರವ್ಯಗಳ ಹಾವಳಿಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಅಥಣಿ ಪೊಲೀಸ್ ಠಾಣೆ ವತಿಯಿಂದ ತಾಲೂಕಿನ ಜೆಎ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಮಾದಕ ದ್ರವ್ಯ ವಿರೋಧಿ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯಗಳಿಂದ ದೂರವಿರಿ, ಆರೋಗ್ಯವನ್ನ ಮತ್ತು ಆರೋಗ್ಯಕರ ಜೀವನವನ್ನ ಆರಿಸಿ ಎಂಬ ಮುಖ್ಯ ಸಂದೇಶವನ್ನ ಯುವ ಜನತೆಗೆ ನೀಡಲಾಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಶಾಸಕರಾದ ಲಕ್ಷ್ಮಣ ಸವದಿ ಅವರು, ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಕೇವಲ ಪೊಲೀಸ್ ಇಲಾಖೆಯಿಂದಷ್ಟೇ ಸಾಧ್ಯವಿಲ್ಲ. ಅವರೊಂದಿಗೆ ಸಾರ್ವಜನಿಕರು ಹಾಗೂ ಯುವ ಜನತೆ ಸಂಪೂರ್ಣ ಸಹಕಾರ ನೀಡಬೇಕು. ನಾವೆಲ್ಲರೂ ಒಟ್ಟಾಗಿ ಸಹಕರಿಸಿದಾಗ ಮಾತ್ರ ಮಾದಕ ದ್ರವ್ಯಗಳಂತಹ ಪಿಡುಗನ್ನು ನಿಯಂತ್ರಿಸಲು ಸಾಧ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕೆಂದರು. ಇದೇ ವೇಳೆ ಇಂದಿನ ಟ್ರೆಂಡ್ ಕುರಿತು ಕಳವಳ ವ್ಯಕ್ತಪಡಿಸಿ ಅವರು, ಇತ್ತೀಚಿನ ದಿನಗಳಲ್ಲಿ ತಾಲೂಕಾ ಮಟ್ಟಕ್ಕಿಂತಲೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಾದಕ ದ್ರವ್ಯ ಬಳಕೆಯು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಡುಬರುತ್ತಿದೆ. ವಿಶೇಷವಾಗಿ ಯುವ ಜನತೆಯಲ್ಲಿ ವ್ಯಸನ ಮಾಡುವುದು ಎಂದರೆ ಅದೊಂದು ಫ್ಯಾಷನ್ ಎಂಬಂತೆ ಬಿಂಬಿತವಾಗಿದೆ. ಡ್ರಿಂಕ್ಸ್ ಮತ್ತು ಸಿಗರೆಟ್ ಸೇವನೆ ತೀರಾ ಸಾಮಾನ್ಯ ಎನ್ನುವಂತಾಗಿದೆ. ಯುವ ಪೀಳಿಗೆ ಇಂಥ ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಉಜ್ವಲ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಲು ಗಮನ ಹರಿಸಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಪೊಲೀಸರು ಬೇಡ ಬ್ರೋ ಮತ್ತು ರೈಸ್ ಅಭಿಯಾನಗಳ ಕುರಿತು ಮಾಹಿತಿ ನೀಡಿ ಮಾದಕ ದ್ರವ್ಯಗಳ ಮಾರಾಟ ಅಥವಾ ಬಳಕೆ ಕಂಡುಬಂದಲ್ಲಿ ಸಾರ್ವಜನಿಕರು ತಕ್ಷಣವೇ ತುರ್ತು ಸಹಾಯವಾಣಿ ಸಂಖ್ಯೆ 112ಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ತಿಳಿಸಿದರು. ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಡ್ರಗ್ಸ್, ಡ್ರಗ್ಸ್. ಥ್ಯಾಂಕ್ ಯು. ಬಹುಮಾನವನ್ನ ವಿತರಿಸಿದ ಮಾನ್ಯ ಶಾಸಕರಿಗೂ ಹಾಗೂ ಬಹುಮಾನವನ್ನ ತೆಗೆದುಕೊಂಡಂತಹ ವಿದ್ಯಾರ್ಥಿನಿಯರಿಗೂ ಧನ್ಯವಾದಗಳು. ನಮಸ್ಕಾರ. ಕೆಲಸ ಪೊಲೀಸ್ ಇಲಾಖೆ ಇದ್ರೂ ಕೂಡ ಅವರ ಜೊತೆಗೆ ನೀವೆಲ್ಲರೂ ಕೂಡ ಒಂದು ಸಹಕಾರ, ಒಂದು ಕೈ ಜೋಡಿಸಿದರೆ ಇದು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇತ್ತೀಚಿನ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೀವಿ, ಅದರಲ್ಲಿ ವಿಶೇಷವಾಗಿ ಈ ತಾಲೂಕಾ ಮಟ್ಟ ಅನ್ನೋದಕ್ಕಿಂತಲೂ ಜಿಲ್ಲಾ ಮಟ್ಟದಲ್ಲಿ ಮತ್ತು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದನ್ನ ನಾವು ನೋಡಲಿಕ್ಕೆ ಸಿಗ್ತಾ ಇದೆ. ವಿಶೇಷವಾಗಿ ಯುವಕರಲ್ಲಿ ನಾವು ನೋಡ್ತಾ ಇದ್ದೀವಿ, ವ್ಯಸನ ಮಾಡೋದು ಅಂದ್ರೆ ಒಂದು ಫ್ಯಾಷನ್ ಆಗಿದೆ. ಡ್ರಿಂಕ್ಸು, ಸಿಗರೇಟು ಇದಂತೂ ಕಾಮನ್ ಆಗ್ತಾ ಇದೆ. ನಾವು ಮೊದಲು ಬಂದಂತ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿನಿಗಳು ರಂಗೋಲಿಯನ್ನು ಹಾಕಿ ಆ ರಂಗೋಲಿ ಮುಖಾಂತರ ಅನೇಕ ಚಿತ್ರಗಳನ್ನು ಬಿಡಿಸೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಚಿತ್ರಗಳನ್ನು ಮಾಡಿದ್ವಿ. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಿಗರೇಟು ಮತ್ತು ಅಲ್ಕೋಹಾಲು, ಅನೇಕ ಇಂಥ ವ್ಯಸನ ಆಗ್ತಕ್ಕಂಥ ಮತ್ತು ಅನೇಕ ವ್ಯಸನಕ್ಕೆ ಒಳಗಾಗ್ತಕ್ಕಂಥ ಜನರಲ್ಲಿ ಅದನ್ನ ಜಾಗೃತಿ ಮೂಡಿಸ್ತಕ್ಕಂಥ ಚಿತ್ರಗಳನ್ನು ಮೂಡಿಸಿರ್ತಕ್ಕಂಥದ್ದು ನೋಡಿದ್ರೆ ಬಹುತೇಕ ನಮ್ಮ ಜನರಲ್ಲಿ, ಯುವಕರಲ್ಲಿ ಇನ್ನೂ ಬಹಳಷ್ಟು ಅದರ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆ. ಇವತ್ತು ಅಲ್ಕೋಹಾಲ್ ಇರ್ಬೋದು, ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಟೊಬ್ಯಾಕೋ ಇರ್ಬೋದು ಮತ್ತು ಅನೇಕ ಹೊರದೇಶದಿಂದ ನಮ್ಮ ದೇಶಕ್ಕೆ ಬರ್ತಕ್ಕಂಥ ಅನೇಕ ಮಾದಕ ವಸ್ತುಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಹೆರಾಯಿನ್ ಅಂತ ಒಂದು ಬರ್ತಿದೆ. ಬೇರೆ ಬೇರೆ ಕಾರ್ಯಗಳನ್ನು ಮಂಡಲ ವಿಸ್ತರಣೆ ಮಾಡಬೇಕು ಅಂತ
ಕೇಂದ್ರ ಸರ್ಕಾರದಲ್ಲಿ ನೀಟ್ ವಿಷಯವಾಗಿ ಪ್ರತಿಭಟನೆ ಅವರಿಗೆ ಸರಿ ಮಾಡಲಿಕ್ಕೆ ಬರ್ತಾ ಇದೆ ಬಗ್ಗೆ ನಮ್ಮ ಮಾಧ್ಯಮದವರಲ್ಲೇ ಬಹಳಷ್ಟು ಜನರು ಮಾಡ್ತಾರೆ. ಅದು ಮಾಧ್ಯಮದಲ್ಲಿ ಅನೇಕ ಶಾಸಕರ ಹೆಸರುಗಳು ಕೂಡ ಬರ್ತಾ ಇದ್ದಾರೆ. ನಾನು ನನ್ನ ಹೆಸರನ್ನು ಪ್ರಕಟ ಮಾಡಿ ಮತ್ತು ಕೇಂದ್ರದ ವರಿಷ್ಠರು ಮತ್ತು ತೀರ್ಮಾನ ಮಾಡ್ತಾರೆ. ಅದು ಅಂತಿಮ ಮತಕ್ಷೇತ್ರದ ಜನರು ಕೂಡ ನಿರೀಕ್ಷೆ ಇದೆ. ಮತಕ್ಷೇತ್ರದ ಜನರ ನಿರೀಕ್ಷೆ ಇದೆ. ನಿನ್ನ ನಿರೀಕ್ಷೆನೂ ಇದೆ. ನಿನ್ನ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನು? ಜನರ ಅಭಿಪ್ರಾಯ ನಮ್ಗಾದ್ರೆ ಚೆನ್ನಾಗಿರುತ್ತೆ ನೋಡೋ ಸರ್. ಈಗ ನೀವು ಬಿಜೆಪಿ ಕಾಂಗ್ರೆಸ್ ಜನರು ಮಾತಾಡ್ತೀವಿ. ಜನರು ಮಾತಾಡ್ತಾ ಇದ್ದಾರೆ. ನಾವೇನು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ಜನರಿಗೂ ಗೊತ್ತಿಲ್ಲ. ಅದು ಜನರಿಗೆ ಬೇಕಾಗಿರೋದು ಅದೇ ಸರ್. ಸಿಗ್ಬೋದಾ ಸರ್ ಶಾಸಕರಿಗೆ ಸಚಿವ ಒಂದು ವಾರ ಕಾಯಿ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲರಿಗೂ ಉತ್ತರಿಸಿ. ಸರ್ ರಹಸ್ಯ ಯಾವಾಗ ಏನಾಗೈತೆ ಅಂತ ಮಾತುಕತೆ ರಹಸ್ಯ ಯಾವಾಗ ಹೊರಗೆ ಹೇಳ್ತೀರಾ ಅಂತ ಸರ್ ಮಾತುಕತೆ ಆಗಿದ್ದು? ಯಾವುದು ಇದು ಸಚಿವ ಸ್ಥಾನ ಅಥವಾ ಏನ್ ಡಿಮ್ಯಾಂಡ್ ಮಾಡಿದಾರೆ ಅಂತ ಕಾಂಗ್ರೆಸ್ಗೆ ಮಾತಾಡಿದ ಗೌಪ್ಯ ಅನ್ನೋದು ಹೆಸರು ಇರುತ್ತೆ. ಅದಕ್ಕೋಸ್ಕರ ಅದು ಹೊರಗಡೆ ಹೇಳಕ್ಕಲ್ಲ. ಅದು ಗೌಪ್ಯ ಅನ್ನೋದು ಅರ್ಥ ಏನು? ಅದು ಹೊರಗಡೆ ಹೇಳಕ್ಕಲ್ಲ. ಸರ್ ಈಗಾಗಲೇ ನೀಟ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯ ಪರಿಣಾಮದಿಂದ ಇವತ್ತು ಕೇಂದ್ರ ಸರ್ಕಾರ ಸೋಮವಾರ ಒಂದು ಹೊಸ ಕಾನೂನನ್ನು ಜಾರಿಗೆ ತರಲಿಕ್ಕೆ ಇವತ್ತು ಆಗ್ತಾ ಇದೆ. ಬಹಳ ದಿವಸದ ಹಿಂದೆ ಮಾಡಬೇಕಾಗಿ ಇವತ್ತೇನು ಕೇಂದ್ರ ಸರ್ಕಾರ ಕೆಲವೊಂದು ಸ್ಟ್ಯಾಂಡ್ಗಳನ್ನು ತಗೊಂಡಿದೆ. ಇದು ಒಂದು ತಿಂಗಳ ಹಿಂದೆ ತಗೊಂಡು ಈ ಬಿಸಿ ಇದನ್ನೊಂದು ತಗೊಂಡ್ರು ಅಂತ ನನಗೆ ಅನಿಸುತ್ತೆ ಸರ್. ಯಾವಾಗ ಒಂದು ಸುಮಾರು 20-21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಿ, ಇದರ ತೀವ್ರತೆ ಅವಾಗ ಅರ್ಥ ಮಾಡ್ಕೋಬೇಕಾಗಿತ್ತು. ಕೇಂದ್ರ ಸರ್ಕಾರದ ವಿಳಂಬ ನೀತಿಯಿಂದಲೇ ಇವತ್ತು ಯುವ ಜನಾಂಗ ಆಕ್ರೋಶಕ್ಕೆ ಒಳಗಾಗಿತ್ತು. ನಿನಗೆ ಅನ್ಯಾಯ ಆದಾಗ ಅನ್ಯಾಯವನ್ನು ತಕ್ಷಣಕ್ಕೆ ನಾವು ಸರಿ ಮಾಡದೇ ಇದ್ರೆ ಇನ್ನೊಂದು ಆಕ್ರೋಶ ಪ್ರಾರಂಭ ಆಗಿದೆ. ಎಲ್ಲೊಂದ್ ಕಡೆ ಆಕ್ರೋಶ ಆದ್ಮೇಲೆ ಇವ್ರು ಎಚ್ಚೆತ್ಕೊಳ್ತಾರೆ. ಇದನ್ನ ನಾನು ಹೇಳ್ಬೇಕಾಗಿದೆ. ಇದು ದೇಶನೇ ಮಾತಾಡ್ತಾ ಇದೆ, ನಾನು ಒಬ್ಬನೇ ಹೇಳ್ತಾ ಇದ್ದೆ. ಈ ವಿಳಂಬ ಆಗಿರೋದ್ರಿಂದನೇ ಈ ಆಕ್ರೋಶ ಎತ್ತು ಆಕ್ರೋಚಿಗಳು ಬಂದ ಆಕ್ರೋಚಿಗಳು ಹೌದಿಲ್ಲ. ಇದು ತಕ್ಷಣಕ್ಕೆ ಈ ಕ್ರಮ ತಗೊಂಡಿದ್ರೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅವರಿಗೆ ₹1 ಕೋಟಿ ಪರಿಹಾರ, ಯಾರು ಇದರಲ್ಲಿ ಶಾಮೀಲ್. ಈ ಜಾಗೃತಿ ಕಾರ್ಯಕ್ರಮದಲ್ಲಿ JA ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲರು, ಮುಖ್ಯೋಪಾಧ್ಯಾಯರು, ಶಿಕ್ಷಕರಿಂದ ತಾಲೂಕು ವೈದ್ಯಾಧಿಕಾರಿಗಳು, ಜಿಲ್ಲಾ ಮಟ್ಟದ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮತ್ತು ನೂರಾರು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದರು. ಶಶಿಧರ್ ಕೊಗಟ್ನೂರ್, RJ 32 ಕನ್ನಡ ನ್ಯೂಸ್, ಅಥಣಿ.